ಮನೆ ಒಡೆಯುವ ಕೆಲಸ ಮಾಡಲ್ಲ. ಬಿಜೆಪಿ ಹಿಂದುತ್ವದ ವಿಷ ಬೀಜ ಬಿತ್ತಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದೆ ಅಂತ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲವನ್ನ ಕೋರಿದ್ದೇನೆ. ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಸಿಗುವ ನಿರೀಕ್ಷೆ ಇದೆ. ನಮ್ಮಲ್ಲಿ ದೊಡ್ಡವರಿಗೆ ಮುನಿಸಿಲ್ಲ, ಸ್ಥಳೀಯವಾಗಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್. ಕಾಂಗ್ರೆಸ್ನಲ್ಲಿ ಯಾರು ಸಹ ಮನೆ ಒಡೆಯುವಂತಹ ಕೆಲಸ ಮಾಡಲ್ಲ. ಬಿಜೆಪಿ ಹಿಂದುತ್ವದ ಬೀಜ ಬಿತ್ತಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಕಡೆಗೂ ಕಾಂಗ್ರೆಸ್ನ ಟಿಕೆಟ್ ಫೈನಲ್ ಆಗಿದೆ. ಅಳೆದು ತೂಗೀಗ ಸಚಿವ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಸುನಿಲ್ ಬೋಸ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಟಿಕೆಟ್ ಘೋಷಣೆ ಆಗೋದು ಯಾಕೆ ಇಷ್ಟು ತಡ ಆಯಿತು? ತಡ ಆಯಿತು ಅಂತ ಯಾಕೆ ಭಾವಿಸ್ಬೇಕು? ಯಾಕೆಂದರೆ ನಮ್ಮ ಭಾಗದ ಚುನಾವಣೆ ಪ್ರಕ್ರಿಯೆಗಳು 28ನೇ ತಾರೀಕಿಗೆ ಶುರುವಾಗುವಂಥದ್ದು. ಆದ್ದರಿಂದ ಯಾಕೆಂದರೆ ಇಡೀ ರಾಷ್ಟ್ರದವರು ಚುನಾವಣೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಕೊನೆ ಹಂತದಲ್ಲಿ ನಮ್ಮ ಭಾಗವನ್ನು ಇಟ್ಕೊಂಡಿದ್ದಾರೆ. ಅದು ಈಗ ಆಯ್ಕೆಯಾಗಿರೋಂಥದ್ದು. ಯಾವುದ್ಯಾವುದು ಸಂದರ್ಭಗಳು ಯಾವ್ಯಾವ ಲೋಕಸಭಾ ಕ್ಷೇತ್ರಗಳು ಚರ್ಚೆಗೆ ಬಂದಿದೆ ಅದನ್ನು ಅದೇ ರೀತಿ ಅವರು ಆಯ್ಕೆ ಮಾಡ್ಕೊತಾ ಘೋಷಣೆ ಮಾಡ್ಕೊತ ಬಂದರು. ಕೊನೆಗೆ ನಮ್ಮದು ಬಂದಿರೋದ್ರೆ ಕೊನೆಗೆ ಆಯ್ಕೆಯಾಗಿರೋಂಥದ್ದು. ಅದು ಬಿಟ್ಟು ಬೇರೆ ಅರ್ಥ ಏನು ಕಲ್ಪಿಸೋಂಗಿಲ್ಲ. ಧ್ರುವ ನಾರಾಯಣ್ ಅವರಾಗ್ಬೋದು ಅಥವಾ ಮಹದೇವಪ್ಪ ಅವರ ಎರಡು ಬಣಗಳಿದೆ. ಒಂದು ಬಣಕ್ಕಿಂತ ಇನ್ನೊಂದು ಬಣಕ್ಕೆ ಆಗೋದಿಲ್ಲ. ಧ್ರುವ ನಾರಾಯಣ್ ಬಣದವರು ಸರಿಯಾಗಿ ಈಗಲೂ ಕೂಡ ಮಹದೇವಪ್ಪ ಅವರ ಬಣದ ಜೊತೆಗೆ ಹೊಂದ್ಕೊಳ್ಳಲ್ಲ ಅನ್ನೋದೇ ಸ್ಥಳೀಯವಾಗಿ ಮಾತು. ಇಲ್ಲಿ ಬಣಗಳಿಲ್ಲ. ಆ ಬಣಗಳಿದ್ದಿದ್ರೆ ಮಾನ್ಯ ದರ್ಶನ್ ಧ್ರುವನವರು 46,000 ಮತಗಳಂತ ಗೆಲ್ತಿರ್ಲಿಲ್ಲ. ಎಲ್ಲ ಒಗ್ಗಟ್ಟಾಗಿ ದುಡ್ದಿರೋದಕ್ಕೇ ಆ ಥರ ಬಂದಿರೋವಂಥದ್ದು. ಈಗ ಅಲ್ಲಿ ಮಾನ್ಯ ಶಾಸಕರು ದರ್ಶನ್ ಧ್ರುವನವರಿದ್ದಾರೆ ನಂಜನಗೂಡಲ್ಲಿ. ಅವರ ಒಂದು ಲೀಡರ್ಶಿಪ್, ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಅಲ್ಲಿ ಚುನಾವಣಾ ಪ್ರಚಾರನ ಕೈಗೊಳ್ತಾರೆ. ಬಣ ಇವೆಲ್ಲ ಅದು ಕೇವಲ ಸೃಷ್ಟಿ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುವಂಥದ್ದು. ಪಕ್ಷ ತಮಗೀಗ ಟಿಕೆಟನ್ನು ಕೊಟ್ಟಿದೆ. ಆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ. ಯಾವ ವಿಚಾರಗಳನ್ನ ಇಟ್ಕೊಂಡು ಪ್ರಚಾರವನ್ನು ಮಾಡ್ತೀರಾ? ಜೊತೆಗೆ ಗೆದ್ರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ನೋಡಿ, ನಮಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಮ್ಮ 13ರಿಂದ 18 ಆಗ್ಬೋದು. ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗ ಅಧಿಕಾರ ನಡೆಸೋ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ, ಮತ್ತು ಈಗ 23ರಲ್ಲೇ ಅವರೇ ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭ, ಅವರು ಏನು ಭರವಸೆಗಳನ್ನ ಕೊಟ್ಟಿದ್ರು ಅದು ಜನಗಳಿಗೆ ಅದನ್ನು ಈಡೇರಿಸಿದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ನಾವು ಜನಗಳ ಬಳಿ ಮತ ಕೇಳೋಕ್ಕೆ ಹಲವಾರು ವಿಷಯಗಳಿದೆ. ಯಾಕಂದರೆ ನಾವು ಕಾರ್ಯಪ್ರವೃತ್ತಿಗೆ ತಂದಿದ್ದೀವಿ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಕಳೆದ 7 ವರ್ಷಗಳಿಂದ ಕಾಂಗ್ರೆಸ್ಗೆ ಪ್ರಸಾದ್ ಅವ್ರ ಜೊತೆಗಿದ್ದಂಥ ಮುನ್ಸನ್ನ ಮರೆತು ಇವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ಬೆಂಬಲವನ್ನು ಕೋರಿದ್ದೀರಿ. ಅವರಿಂದ ಯಾವ ರೀತಿಯಾದ ಸ್ಪಂದನೆ ಬಂತು ಸರ್? ನೋಡಿ, ಪ್ರಸಾದ್ ಒಬ್ಬರು ಈ ಭಾಗದ ಹಿರಿಯ ರಾಜಕಾರಣಿಗಳು, ಸುದೀರ್ಘ 50 ವರ್ಷ ರಾಜಕೀಯ ಮಾಡ್ಕೊಂಡು ಬಂದಿರೋಂಥದ್ದು. ಅವರು ಕಳೆದ 17ನೇ ತಾರೀಕು ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದಂಥವ್ರು. ಅವ್ರು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಟಿಕೆಟು ಖಚಿತ ಆಗ್ತಿದ್ದಂಗೆ ನಮ್ಮ ಭಾಗದ ಒಬ್ಬ ಹಿರಿಯ ಮತ್ಸದಿ ರಾಜಕಾರಣಿಗಳು ಯಾವತ್ತೂ ಕೂಡ ಯಾವುದೇ ಪಕ್ಷ ಇರಲಿ, ಯಾವುದೇ ಇದೆ, ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ತತ್ವ ಸಿದ್ಧಾಂತನೂ ಯಾವತ್ತೂ ಕೂಡ ಅವ್ರು ಬಿಟ್ಕೊಡ್ದೇನೆ ಅವ್ರು ರಾಜಕೀಯ ಮಾಡ್ಕೊಂಡು ಬಂದಂತಾರೆ. ಅಂಥ ನಾವು ಇನ್ನೂ ರಾಜಕೀಯದಲ್ಲಿ ಬೆಳೀತಿರೋಂಥ ಹುಡುಗರು ಅಂಥ ಯಾವುದೇ ರಾಜಕಾರಣಿ ಅದು ಅಂಥ ರಾಜಕಾರಣಿ ಹೋಗಿ ಆಶೀರ್ವಾದ ಪಡೆದರೆ ತಪ್ಪೇನಿಲ್ಲ. ಹಾಗೆ ನಾನು ಕೂಡ ಹೋಗಿ ನನಗೆ ಅವಕಾಶ ಮಾಡಿಕೊಡ್ತಾಯಿದ್ದೆ ಕಾಂಗ್ರೆಸ್ ಪಕ್ಷ, ನನಗೂ ಕೂಡ ಆಶೀರ್ವಾದ ಮಾಡಿ ಅಂತ ಅವರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆದರೆ ರಾಜಕೀಯವಾಗಿ ಇನ್ನೂ ಅವ್ರು ಏನು ನಿಲುವು ತಗೊಂಡಿದ್ದಾರೆ ಅನ್ನೋದನ್ನು ನಾವು ಕೂಡ ರಾಜಕೀಯವಾಗಿ ಏನೂ ಮಾತಾಡಲಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ನಿಲುವನ್ನು ಪ್ರಕಟಿಸ್ಬೋದು ಅಥವಾ ಅವ್ರ ಅಭಿಮಾನಿಗಳಿಗೆ ಯಾರನ್ನು ಬೆಂಬಲಿಸಬೇಕು ಅಂತಲೂ ಹೇಳಬಹುದು. ಅದು ಅವ್ರಿಗೆ ಸೇರಿದಂಥದ್ದು. ನಾವಂತೂ ಹೋಗಿ ನಮ್ಮ ಹಿರಿಯರು ಆಶೀರ್ವಾದ ಪಡ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು. ಸೊ ಇದಿಷ್ಟು ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಸುನಿಲ್ ಬೋಸ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮುದ್ದೆಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.